ಸೊಪ್ಪುಗಳಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಅದರಲ್ಲಿ ಸಬ್ಬಸಿಗೆ ಸೊಪ್ಪಲ್ಲಂತೂ ತುಂಬಾ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಬಿಡಿಸ್ಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು. ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕಾಯಿ ತುರಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೋಬೇಕು. ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೋಬೇಕು. ನೀವು ಇದನ್ನೆಲ್ಲದನ್ನು ಹಸಿದೇನೆ ಕಲಿಸ್ಬಿಟ್ಟು ಒಂದು ರೊಟ್ಟಿ ಮಾಡಬಹುದು. ತುಂಬ ರುಚಿಯಾಗುತ್ತೆ. ಹಸಿಮೆಣಸಿನ್ಕಾಯಿ ನಾನೊಂದು 3 ತೊಗೊಂಡಿದ್ದೀನಿ. ಇದನ್ನು ಸೊಪ್ಪನ್ನು ನಾವು ರೊಟ್ಟಿ ಬೇಯಿಸುವಾಗ ಬೇಯತ್ತಲ್ವ, ಅಷ್ಟೇ ಬೆಂದರೂ ಸಾಕು. ಆ್ಯಕ್ಚುಲಿ ಸಬ್ಬಸಿಗೆ ಸೊಪ್ಪನ್ನು ಹಸಿಯಾಗೂ ತಿನ್ನಬಹುದು, ಅರ್ಧ ತುಂಬ ಬೇಯಿಸಿನೂ ತಿನ್ಬೋದು. ಇದು ರೊಟ್ಟಿನಲ್ಲಿ ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಇದೇ ಥರದಲ್ಲಿ ನೀವು ಚಪಾತಿನೂ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬದಲಿಗೆ ನೀವು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಚಪಾತಿ ಅಥವಾ ಪರೋಟ ರೆಡಿ ಆಗುತ್ತೆ. ನಾನು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ನಾನು ಬಳಸ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಸೇರಿಸ್ಬಿಟ್ಟಿದ್ದೀನಲ್ವ, ಸೊ ಎಲ್ಲದನ್ನೂ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ತಣ್ಣೀರನ್ನೇ ಸೇರಿಸ್ಕೊಳ್ಳೋದು. ಆಮೇಲೆ ಕಲಿಸ್ಕೊಂಬಿಡೋದು. ಸ್ವಲ್ಪ ರೊಟ್ಟಿ ಹಿಟ್ಟಿನ ಹದಕ್ಕೆ ಬಾಣಲೆ ರೊಟ್ಟಿ ಮಾಡೋ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದು. ನೋಡಿ, ಇದು ತೀರಾ ನೀರಾದರೆ ರೊಟ್ಟಿ ವಾಪಸ್ ಬಂದುಬಿಡುತ್ತೆ ತಟ್ತಾ ಇರುವಾಗ. ತೀರಾ ಗಟ್ಟಿ ಆದರೆ ರೊಟ್ಟಿ ಮುಂದಕ್ಕೆ ಹೋಗಲ್ಲ, ತಟ್ಟಕ್ಕೆ ಆಗಲ್ಲ. ಆ ಥರ ಮಾಡ್ಕೋಬೇಡಿ. ಕರೆಕ್ಟಾಗಿ ನೀವು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟು ಇರಲಿ, ಕರೆಕ್ಟಾಗಿರುತ್ತೆ. ಈ ಹದದಲ್ಲಿ ಮಾಡಿಬಿಟ್ಟು ನೀವು ಉಂಡೆ ಬರುತ್ತಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರೋಂಥ ಕರೆಕ್ಟಾಗಿ ಸಿಕ್ಕೋ ಉಂಡೆ ಆಗಬೇಕು. ನೋಡಿ ಈ ಥರ ಆಯಿತಾ? ಆವಾಗ ರೊಟ್ಟಿ ಹಿಟ್ಟು ಕರೆಕ್ಟಾಗಿ ಕಲಿಸಿದೆ, ರೆಡಿ ಇದೆ ಅಂತ ಅರ್ಥ. ಆಮೇಲೆ ಚಟ್ನಿ ಮಾಡೋದಕ್ಕೆ ಒಂದು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನ ಬಳಸ್ತಾ ಇದ್ದೀನಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋದು, ಒಂದು ಹಿಡಿಯಷ್ಟು ಕಾಯಿ ತುರಿ. ಅದಾದಮೇಲೆ ಸ್ವಲ್ಪ ಹುರ್ಗಡ್ಲೆನೂ ಬಳಸ್ತಾ ಇದ್ದೀನಿ. 1-1.5 ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಬರೀ ಕಾಯಿ ತುರಿನೇ ಜಾಸ್ತಿ ಹಾಕ್ಬಿಟ್ಟು ನೀವು ಚಟ್ನಿ ಮಾಡ್ಕೋಬೋದು, ಹುರ್ಗಡ್ಲೆ ಬೇಡ ಅನ್ನೋರು. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಹುಣಸೆ ಹಣ್ಣು ಸ್ವಲ್ಪನೇ ಸಾಕಾಗುತ್ತೆ. ನಿಮಗೆ ಹುಳಿ ಇಷ್ಟ ಆಗಲ್ಲ ಅಂದರೆ ಹುಣಸೆಹಣ್ಣು ಸ್ಕಿಪ್ ಮಾಡ್ಕೊಳ್ಳಿ. ಬೆಲ್ಲನೂ ಅಷ್ಟೇ ಆಪ್ಷನಲ್ಲು. ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ-ಮುಕ್ಕಾಲು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಆವಾಗ ಒಳ್ಳೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಆಮೇಲೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಬಿಟ್ರೆ ಒಳ್ಳೆ ಚಟ್ನಿ ರೆಡಿ. ಸ್ವಲ್ಪ ಗಟ್ಟಿಯಾಗೇ ಇರಲಿ ಚಟ್ನಿ. ನಿಮಗೆ ತೆಳುವಾಗಿ ಬೇಕು ಅಂದರೆ ನೀವು ನೀರಿನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಇಂಗನ್ನ ಹಾಕ್ಕೊಂಬಿಟ್ರೆ ಒಳ್ಳೆ ಚಟ್ನಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಚಟ್ಪಟ್ ಅಂತ ಮಾಡಿಬಿಡ್ಬೋದು. ರೊಟ್ಟಿಗೆ ಆ್ಯಕ್ಚುಲಿ ಉಪ್ಪು ಖಾರ ಹಾಕಿರೋದ್ರಿಂದ ಏನೂ ಬೇಕಾಗಲ್ಲ ಚಟ್ನಿ ಎಲ್ಲ. ಆದ್ರೂ ನೀವು ನಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಅನ್ನೋರು ಖಂಡಿತ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ಇಷ್ಟಪಡ್ತಾರೆ ಚಟ್ನಿ, ರೊಟ್ಟಿ ಚಟ್ನಿ ಎಲ್ಲ, ಹಾಗಾಗಿ ನಾನು ಮಾಡಿಕೊಡ್ತೀನಿ. ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ರೆಡಿ ಆಯಿತು. ಇನ್ನು ರೊಟ್ಟಿ ತಟ್ಟೋದಕ್ಕೆ ಈಗ ನಾವು ಒಂದು ಬಾಣಲೆ ತೊಗೊಂಬಿಟ್ಟು ಬಾಣಲೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ಆಮೇಲೆ ರೊಟ್ಟಿ ಹಿಟ್ಟನ್ನು ಒಂದು ರೌಂಡ್ ಅದರಲ್ಲಿ ಹೊರಳಿಸ್ಕೊಂಬಿಟ್ಟು ಆವಾಗ ಹಿಟ್ಟಿಗೆ ಎಲ್ಲ ಕಡೆಯಿಂದನೂ ಎಣ್ಣೆ ಹತ್ಕೊಳ್ಳುತ್ತಲ್ವ. ಆಮೇಲೆ ಬಾಣಲೆನಲ್ಲಿ ರೊಟ್ಟಿ ತಟ್ಬಿಡೋದು. ನೀವು ಬಾಣಲೆಯಲ್ಲಿ ತಟ್ಟಲ್ಲ ಅನ್ನೋದಾದರೆ ಯಾವುದನ್ನ ಬಾಳೆ ಎಲೆನಲ್ಲೋ ಅಥವಾ ಇದ್ರದ್ದು ಹೋಳಿಗೆ ಮಾಡೋ ಪೇಪರ್ ಬರುತ್ತೆ ಅದರಲ್ಲಿ, ಅಥವಾ ಯಾವುದನ್ನ ಬಟರ್ ಪೇಪರಲ್ಲಿ, ಆ ಥರದ್ರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ತಟ್ಕೋಬೋದು. ನೋಡಿ, ರೊಟ್ಟಿ ಈ ಥರ ಈಸಿಯಾಗಿ ತಟ್ಟೋಕ್ಕಾಗೋ ಥರ ಇರಬೇಕು ಹಿಟ್ಟು. ಅತಿ ಗಟ್ಟಿ ಆಯಿತು ಅಂತಂದರೆ ನಿಮಗೆ ರೊಟ್ಟೆ ಎಲ್ಲ ನೋವು ಬರುತ್ತೆ. ಅಯ್ಯೋ ರೊಟ್ಟಿ ಮಾಡಿ ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ತೆಳುವಾಗಿರಲಿ, ಹಾಗಂತ ತುಂಬ ನೀರಾಗಾದ್ರೂ ಚೆನ್ನಾಗಾಗಲ್ಲ. ತೆಳ್ಳಗಿರೋ ರೊಟ್ಟಿ ತಟ್ಕೊಂಬಿಡಿ ಎಲ್ಲ ಕಡೆಗೂ. ಆಮೇಲೆ ಮಧ್ಯದಲ್ಲಿ ಒಂದು ಬೊಟ್ಟು ಮಾಡಿಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ರೊಟ್ಟಿನ. ಅದು ತಾನಾಗೇ ಎಣ್ಣೆ ಹಾಕಿರ್ತೀವಲ್ವ, ತಾನಾಗೇ ಬಿಟ್ಕೊಳ್ಳುತ್ತೆ. ಇದರಿಂದ ಸೈಡ್ಸಿಂದ ಎಲ್ಲ ಕೆಂಪಗಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದ ಮೇಲಿಂದನೇ ನೀವು ತಿರುಗೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟ ಆಗಿದೆ. ಹಾಗೆ ಬೇಯ್ತಾ ಚೆನ್ನಾಗಿ ಬೇಯುತ್ತೆ. ಇನ್ನೂ ಕೆಂಪಿಗೆ ಅಥವಾ ಗರ್ಗರಿಯಾಗಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಕರೆಕ್ಟಾಗಿ ಇಷ್ಟು ಸಾಕು ಹದ ಅಂತಂದ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಆಮೇಲೆ ನೀವು ಬೇಕು ಅಂದರೆ ಇನ್ನೂ ಮೇಲ್ಗಡೆ ಎಣ್ಣೆ ಹಾಕ್ಕೋಬೋದು. ರೊಟ್ಟಿ ಆಗುವಾಗ ಒಂದು 2 ಚಮಚದಷ್ಟು ಎಣ್ಣೆ ತಿರ್ಗಾ ಹಾಕ್ಕೋಬೋದು. ಆಮೇಲಿಂದ ಸರ್ವ್ ಮಾಡಿಬಿಟ್ರೆ ಒಳ್ಳೆ ರೊಟ್ಟಿ ಮತ್ತು ಚಟ್ನಿ ರೆಡಿ. ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ.